ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ವಾತ್ಸಲ್ಯ ಕಿಚನ್. ಪೀನಟ್ ಸಾಂಬಾರಿಗೆ ಬೇಕಾಗಿರೋ ವಸ್ತುಗಳನ್ನು ನೋಡ್ಕೊಂಡು ಬನ್ನಿ. ಕೊತ್ತಂಬರಿ, ಕರಿಬೇವು, ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕಡಲೆ ಬೀಜ, ಆಮೇಲೆ ಉಪ್ಪು, ಅರಿಶಿಣ, 2 ಟೊಮೆಟೊ, ಆಮೇಲೆ ಖಾರ. ಮಾಡುವ ವಿಧಾನ: ಮೊದಲಿಗೆ ನಾವು 2 ಟೊಮೆಟೊನ್ನು ಕಟ್ ಮಾಡಿಕೊಂಡು ಅದರಲ್ಲಿ 1/2 ಮಿಕ್ಸಿಗೆ ಹಾಕ್ಕೊಂಡು ಇನ್ನು ಅರ್ಧ ಕಟ್ ಮಾಡಿ ಇಟ್ಕೊಂಡಿರಬೇಕು. ತದನಂತರ ನಾವು ಅದಕ್ಕೆ ಒಗ್ಗರಣೆಗೆ ಯೂಸ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋದು ನೋಡಿ ಇಲ್ಲಿ ತಯಾರಾಗಿದೆ. ಮಿಕ್ಸಿ ಹಾಕ್ಕೊಂಡು ಒಂದು ಬಾಣಲೆಗೆ ಕಡಲೆಬೀಜವನ್ನು ಹಾಕಿ ಹುರ್ಕೋಬೇಕು. ಅಂದರೆ ಕೆಂಪು ಬಣ್ಣ ಬರೋವರೆಗೂ ನಾವು ಬೇಯಿಸ್ಕೋಬೇಕು. ಬೇಯಿಸಾದ್ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಮೇಲೆ ಇರುವ ಸಿಪ್ಪೆನ ತೆಗಿಬೇಕು. ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾನು ಸಿಪ್ಪೆನ ತೆಗೆದು ಇಟ್ಕೊತಾ ಇದ್ದೀನಿ. ಇದ ನಂತರ ಮಿಕ್ಸಿಗೆ ಹಾಕಿ ಇಟ್ಕೋಬೇಕು. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದರಲ್ಲಿ 1 ಚಮಚದಷ್ಟು ನಾವು ಸಾಸಿವೆಯನ್ನು ಹಾಕ್ಕೊಳ್ಬೇಕು. ನೋಡಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಾಸಿವೆನ. ಇದು ಚಟಪಟ ಅಂತ ಸಿಡಿಬೇಕಾದಾಗ ನಾವು ಆನಿಯನ್ನು, ಕರಿಬೇವು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಕೂಡ ನಾವು ಇದಾದಮೇಲೆ ಸ್ವಲ್ಪ ಹಾಕ್ಕೋಬೇಕು. ಇದು ಕೂಡ ಫ್ರೈ ಆಗಬೇಕಾದ್ರೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಸೊ ಆವಾಗ ಬ್ರೌನಿ ಆದಮೇಲೆ ಸ್ವಲ್ಪ ನಾವು ಅರಿಶಿನ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂತಹ ಅರ್ಧ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡಿ ಮುಚ್ತಾ ಇದ್ದೀನಿ. 5 ನಿಮಿಷ ಬಿಟ್ಟಾಗ ಟೊಮೆಟೊ ಬೆಂದಿರುತ್ತೆ. ಸೊ ಅದ ನಂತರ ನಾವು ಟೊಮೆಟೊ ಮಿಕ್ಸಿಗೆ ಹಾಕಿರೋದನ್ನು ಇದರಲ್ಲಿ ಹಾಕ್ಕೊಂಡು ಕಲಿಸ್ಬಿಟ್ಟು ಸ್ವಲ್ಪ ಇನ್ನೊಂದು 5 ಮಿನಿಟ್ಸು ಮುಚ್ಚಬೇಕು. ಅಂದರೆ ಇದು ವಾಸನೆ ಎಲ್ಲ ಹೋಗುತ್ತೆ, ಆಮೇಲೆ ಅದರಲ್ಲಿರೋ ಸ್ವೀಟ್ನೆಸ್ ಕೂಡ ಕಡಿಮೆ ಆಗುತ್ತೆ. ಸೊ 5 ಮಿನಿಟ್ಸ್ ಇದನ್ನು ಮುಚ್ಚಿ ಇಡಬೇಕು. ಒಂದು 5 ಮಿನಿಟ್ಸ್ ಬಿಟ್ಟಾದ ನಂತರ ಮತ್ತೆ ಈ ಥರ ನೋಡಿದಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಕಲಿಸ್ಕೊಂಡು ಇಡಬೇಕು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೋದು. ನಾನು ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡಿದ್ದೀನಿ, ನೀವು ಇವಾಗೂ ಹಾಕ್ಕೋಬೋದು, ಸ್ಟಾರ್ಟಿಂಗಲ್ಲೂ ಹಾಕ್ಕೋಬೋದು. ನಂತರ ನಾನಿಲ್ಲಿ 2 ರಿಂದ 2.5 ಕಪ್ ಅಥವಾ 3 ಕಪ್ ನಾನು ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೋದು. ಅದು ಕುದಿ ಬಂದಾಗ ಮಿಕ್ಸಿ ಜಾರಲ್ಲಿ ಜೀರಿಗೆ ಮತ್ತು ಕಡಲೆಬೀಜನ ರುಬ್ಕೊಂಡು ಅದನ್ನು ಈ ಕುದಿಯೋ ಮಸಾಲೆ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಮುಚ್ಚಳನ ಮುಚ್ಚಬೇಕಾಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ನೀವು ಉಪ್ಪು ಟೇಸ್ಟ್ ಮಾಡಿ ನೋಡಿ, ಉಪ್ಪು ಖಾರ ಕರೆಕ್ಟಾಗಿದೆಯಿಲ್ಲ ಅಂತ. ಇಲ್ಲಾಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಮತ್ತೆ ಆ್ಯಡ್ ಮಾಡಿಕೊಂಡು ಮತ್ತೆ ಟ್ರೈ ಮಾಡಿ ನೋಡಿ ಟೇಸ್ಟ್ನ. ಸೊ ಇದು ನಂತರ ಇನ್ನೊಂದು ಸ್ವಲ್ಪ ಕಲಿಸ್ಬಿಟ್ಟು, ಅಂದರೆ ಅಲ್ಲಿ ಗಂಟು ಏನಾದರೂ ಇದ್ದರೆ ಅದು ಒಡೆದು ಹೋಗುತ್ತೆ. ಸೊ ಕೆಲವೊಬ್ರು ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಗಂಟು ಬರಲ್ಲ. ಸೊ ನೀರು ಹಾಕದೇ ಮಾಡಿದ್ರೆ ಗಂಟು ಬರುತ್ತೆ. ಸೊ ನಾನಿಲ್ಲಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಡೆಕೋರೇಷನ್ ಮಾಡಿ, ಅಂದರೆ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಹಾಕಿ ಮುಚ್ಚಳನ್ನು ಮುಚ್ಚಿಬಿಡಿ. ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆಯದು, ಯಾಕೆಂದರೆ ತಳ ಸುಡಲ್ಲ. ಸೊ ನಂತರ ಅದು ಕುದಿ ಬಂದಮೇಲೆ ಇನ್ನೊಂದು ಸಲ ಓಪನ್ ಮಾಡಿ ನೋಡಿ, ಆಮೇಲೆ ಗ್ಯಾಸ್ ಆಫ್ ಮಾಡಿ ಊಟದ ಜೊತೆ ಸವಿಯಲು ಸಿದ್ಧ.